ಇನ್ನು ಜಾತಿ ಸಮೀಕ್ಷೆಗೆ ಕೊಟ್ಟಿದ್ದಂತ ಡೆಡ್ಲೈನ್ ಹತ್ತಿರ ಬರ್ತಾ ಇದೆ. ಗಣಿತದಾರರು ಗಡುವಿನೊಳಗೆ ಗಣತಿ ಮುಗಿಸೋದಕ್ಕೆ ದತ್ತಾಂಶ ಕಲೆ ಹಾಕ್ತಿದ್ದಾರೆ. ಈ ನಡುವೆ ಉದ್ಯಮಿ ಸುಧಾಮೂರ್ತಿ ಅವರ ಕುಟುಂಬ ಸಮೀಕ್ಷೆಗೆ ನಕಾರ ಎತ್ತಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ರಾಜಕೀಯ ಕಿತ್ತಾಟಕ್ಕೂ ಕೂಡ ವೇದಿಕೆ ಹಾಕಿಕೊಟ್ಟಿದೆ. ಜಾತಿ ಸಮೀಕ್ಷೆಗೆ ಸುಧಾಮೂರ್ತಿ ಕುಟುಂಬ ನಕಾರವೆತ್ತಿದೆ. ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ನಾರಾಯಣಮೂರ್ತಿ ದಂಪತಿ ಹಿಂಬರಹ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣವನ್ನು ನೀಡಿದ್ದಾರೆ. ಅದೇನೆಂದ್ರೆ, ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ. ಈ ಸಮೀಕ್ಷೆಯಿಂದ ಯಾವುದೇ ಉಪಯೋಗವಿಲ್ಲ ಅಂತ ಸ್ವಯಂ ದೃಢೀಕರಣ ಪತ್ರದ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಸುಧಾಮೂರ್ತಿ ಕುಟುಂಬದ ನಡೆಯನ್ನ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಅಶೋಕ್, OTP ಮೂಲಕ ಕಳ್ಳತನ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಕಾನೂನು ಪ್ರಕಾರ ಹೇಳಿದಾರೆ, ಅದ್ರ ತಪ್ಪೇನಿದೆ? ಕೋರ್ಟ್ ಹೇಳಿದಲ್ಲ, ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ. OTP ನಂಬರ್ ಕೊಡಿ ಅಂದ್ರು, ಆ ನಂಬರ್ ತಗೊಂಡು ನೀವು ಕಳ್ಳತನ ಮಾಡ್ಬಿಟ್ರೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇನ್ನು ಸುಧಾಮೂರ್ತಿ ಅವರ ನಿರಾಕರಣೆಗೆ ಕಾಂಗ್ರೆಸ್ ಪಾಳೆಯ ಆಕ್ಷೇಪ ಎತ್ತಿದೆ. ಹಿಂದುಳಿದ ವರ್ಗಗಳ ಬಗ್ಗೆ ಇವರ ಕಾಳಜಿ ಗೊತ್ತಾಗುತ್ತೆ. EWSಗೆ ಮೀಸಲಾತಿ ಕೊಟ್ಟ ಬಗ್ಗೆ ಇವರು ಮಾತನಾಡಬೇಕಿತ್ತು ಅಂತ ಸಚಿವರು ಪ್ರಶ್ನೆ ಎತ್ತಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್, ಮುಂದುವರೆದವರು ಪೂಜೆ ಮಾಡ್ತಾರೆ ಅಂತ ನಾವು ಹೋಗೋದು ನಿಲ್ಲಿಸೋದಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಸೂರ್ಯ ಅವರು, ಸುಧಾಮೂರ್ತಿ ಅವರು, ಇವ್ರು ಹೇಳೋದು ನೋಡಿದ್ರೆ ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ ರಾಜ್ಯದ ಜನತೆಗೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು, ಅವಾಗ ಸುಧಾಮೂರ್ತಿ ಅವರು ಮಾತನಾಡಬೇಕಾಗಿತ್ತು ನನ್ನ ಅಭಿಪ್ರಾಯ. ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣಿತ ಮಾಡ್ತಂತ ಹೇಳಿತು, ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್. ಹಿಂದುಳಿದ ವರ್ಗದವರು ಸರ್ವೆ ಮಾಡ್ತಿದ್ದಾರೆ ಅಂತ ಇವರು ಮುಂದುವರೆದವರು. ಒಂದು ಬೇಸಿಕ್ ಕ್ವಶನ್ ಮೇಡಮ್, ನೀವು ಮಾಹಿತಿ ಕೊಡಲ್ಲ ಅಂದ್ರೆ ಮುಂದುವರೆದವರು ಪೂಜೆ ಮಾಡ್ತಾರೆ ಅಂತ ನಾವು ಹಿಂದುಳಿದವರು ದೇವಸ್ಥಾನಕ್ಕೆ ಹೋಗೋದು ಬಿಡಕ್ಕಾಗತ್ತೆ? ಇನ್ನಿವತ್ತು ಗಣತಿದಾರರು ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಸಮೀಕ್ಷೆ ನಡೆಸಿದ್ದಾರೆ. ಸಿಎಂ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸಮೀಕ್ಷೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಾಧಿಕಾರಿ ಮೌನಿಶ್ ಮೌದ್ಗಿಲ್ ನಕಾರ ಎತ್ತಿರುವ ಆರೋಪ ಕೇಳಿ ಬಂದಿದೆ. ಸಮೀಕ್ಷೆಗೆ ಹೋದ್ರೆ ಮನೆ ಬಾಗಿಲು ತೆಗೆದಿಲ್ಲ, 3 ಬಾರಿ ಬೆಲ್ ಮಾಡಿ ಕಾಲ್ ಮಾಡಿದ್ರೂ ಬರಲಿಲ್ಲ, ಮನೆ ಬಳಿ 3 ಬಾರಿ ಹೋದ್ರೂ ಮಾಹಿತಿ ನೀಡಿಲ್ಲ ಎನ್ನಲಾಗಿದೆ. ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ DK ಕರೆ ನೀಡಿದ್ದಾರೆ. ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಶಾಸಕರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಯವರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಸೇರಿ ಇದರಲ್ಲಿ ಪಾಲ್ಗೊಂಡು ಯಾರು ಇನ್ನು ಉಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಮಾಡಬೇಕು. ಇನ್ನು ಅಕ್ಟೋಬರ್ 18ರ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಲು ಸಾಧ್ಯವಿಲ್ಲ ಅಂತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳಿದ್ದಾರೆ. ಶನಿವಾರವೇ ಸಮೀಕ್ಷೆ ಕೊನೆ ಆಗುತ್ತಾ, ಮತ್ತಷ್ಟು ದಿನ ವಿಸ್ತರಣೆ ಆಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.